ಬಿಜೆಪಿಯಲ್ಲಿರುವಂತಹ ಅಸಮಾಧಾನಿತರನ್ನ ಸಮಾಧಾನಗೊಳಿಸುವಂತಹ ಪ್ರಕ್ರಿಯೆಗೆ ಚಾಲನೆ ಸಿಕ್ಕೊಂಡು ಸಾಕಷ್ಟು ತಿಂಗಳಾಗಿದೆ. ಬಟ್ ಇಲ್ಲಿ ತನಕ ವಿಕಲ್ಪ ಸಿಕ್ಕಿಲ್ಲ. ಆದರೆ ಅದರ ಮುಂದುವರೆದ ಭಾಗವಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನ ಮಾಜಿ ಸಚಿವ ವಿ ಸೋಮಣ್ಣ ಅವರು ಬೆಂಗಳೂರಿನ ಪದ್ಮನಾಭ ನಗರದ ನಿವಾಸಕ್ಕೆ ತೆರಳಿ ನಿನ್ನೆ ಭೇಟಿ ಮಾಡಿದ್ರು. ಈ ವೇಳೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕೂಡ ಉಪಸ್ಥಿತರಿದ್ರು. ಸೋಮಣ್ಣ ಮತ್ತು ದೇವೇಗೌಡರ ಭೇಟಿ ತೀವ್ರ ಕುತೂಹಲಕ್ಕೆ ಸಹಜವಾಗಿ ಕಾರಣ ಆಗಿದೆ. ಭೇಟಿ ಬಳಿಕ ಪ್ರತಿಕ್ರಿಯೆ ಕೊಟ್ಟಂತಹ ವಿ ಸೋಮಣ್ಣ, ದೇವೇಗೌಡರ ತಂತ್ರಗಾರಿಕೆ ಕಲಿಬೇಕು, ಅವರು ನನ್ನ ಗುರುಗಳು, ನಾನು ಅವರ ಶಿಷ್ಯ ಅಂತ ಹೇಳಿದ್ರು. ತುಮಕೂರು ಲೋಕಸಭಾ ಕ್ಷೇತ್ರದ ಸ್ಪರ್ಧೆ ವಿಚಾರವಾಗಿ ಜನವರಿ 15 ಅಥವಾ 16ರ ಬಳಿಕ ಗೊತ್ತಾಗುತ್ತೆ ಅಂದ್ರು. ರಾಜ್ಯ ಬಿಜೆಪಿ ನಾಯಕರ ಮೇಲೆ ಅಸಮಾಧಾನದ ಕುರಿತು ಮಾತಾಡಿ ಬಗೆಹರಿಸ್ತೀನಿ ಅಂತ ದೇವೇಗೌಡರು ಕೂಡ ಹೇಳಿದ್ದಾರೆ ಅಂತ ತಿಳಿಸಿದ್ರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನ ವಿ ಸೋಮಣ್ಣ ಅವರು ಭೇಟಿ ಆಗ್ತಾ ಇದ್ದ ಹಾಗೆ ರಾಜಕೀಯ ಚಟುವಟಿಕೆಗಳು ಕೂಡ ಸಾಕಷ್ಟು ಗರಿಗೆದರುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಬಿಕಾಸ್ ಯಾರ ಮಾತನ್ನು ಬಿಜೆಪಿಯ ರಾಜ್ಯ ಮಟ್ಟದಲ್ಲಿ ಮಾತ್ರ ವಿ ಸೋಮಣ್ಣ ಅವರು ಕೇಳೋ ಸ್ಥಿತಿಯಲ್ಲಿರಲಿಲ್ಲ. ಅಶೋಕ್ ಅವರು ಸಾಕಷ್ಟು ಸಲ ಅವರ ಪುತ್ರರನ್ನ ಕರೆಸಿ ಮಾತಾಡೋ ಪ್ರಯತ್ನ ಮಾಡಿದ್ರು. ಮತ್ತೆ ವಿಜೇಂದ್ರ ಕೂಡ, ಯಡಿಯೂರಪ್ಪ ಅವರು ಕೂಡ ಬೇರೆಯವರ ಮೂಲಕ, ಅಂದ್ರೆ ಸೋಮಣ್ಣ ಅವ್ರಿಗೆ ಯಾರ್ಯಾರು ಆಪ್ತರಿದಾರೋ ಅವ್ರನ್ನೆಲ್ಲ ಕರೆಸ್ಕೊಂಡು ಸೋಮಣ್ಣ ಅವರ ಜೊತೆಗೆ ನಮ್ಮ ಪ್ರತಿನಿಧಿಯಾಗಿ ಹೋಗಿ ಅವರ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಸಾಲ್ವ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರು, ಕೇಳಿರ್ಲಿಲ್ಲ. ಬಟ್ ಈಗ ದೇವೇಗೌಡರ ಮುಂದೆ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ದೇವೇಗೌಡರು ಕೂಡ ಅಷ್ಟೇ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿ ರಾಷ್ಟ್ರೀಯ ಬಿಜೆಪಿ ನಾಯಕರ ಜೊತೆಗೆ ನಾನು ಮಾತಾಡ್ತೀನಿ, ನೀವು ಪಕ್ಷ ಬಿಡಬೇಡಿ ಅನ್ನುವಂತಹ ಮೆಸೇಜ್ ಅನ್ನು ಕೊಟ್ಟಿದ್ದಾರಂತೆ. ಒಂದು ನನಗೆ ರಾಜಕೀಯ ಗೊತ್ತಾಗಿದ್ದೆ ಸನ್ಮಾನ್ಯ ದೇವೇಗೌಡ ಸಾಹೇಬರಿಂದ. ನಾನು ಬೆಂಗಳೂರಿಗೆ ಹೊಟ್ಟೆಪಾಡಿಗೋಸ್ಕರ ಬಂದವನು. 76-77ರಲ್ಲಿ ದೇವೇಗೌಡ ಸಾಹೇಬರು ಪರಿಚಯ ಆದವರು. ನಾನು ಇವತ್ತೇನಾದ್ರು ನಿಂತ್ಕೊಂಡು ಇಲ್ಲಿ ಧೈರ್ಯವಾಗಿ ಎಂಥ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೆ ಪರಿಹಾರ ಇದೆ ಅಂತ ಗೊತ್ತಾಗಿದ್ದು ಸುಮಾರು 30 ವರ್ಷಕ್ಕೂ ಮೇಲ್ಪಟ್ಟ ಕಾಲ ಅವ್ರ ಜೊತೆಯಲ್ಲಿ ಅವರ ಒಬ್ಬ ಶಿಷ್ಯನಾಗಿ ಕೆಲಸ ಮಾಡಿದ್ರಿಂದ. ರೇವಣ್ಣವರು ನನಗೊಬ್ಬ ಹಿರಿಯ ಸಹೋದರರು. ಕುಮಾರಸ್ವಾಮಿಯವರು ದೇವೇಗೌಡರ ಬಳಿ ಸೋಮಣ್ಣ ನೋವಿನ ಮಾತುಗಳನ್ನು ಆಡಿದ್ದಾರೆ ಅನ್ನೋದು ಕೆಲ ಮೂಲಗಳ ಮಾಹಿತಿ. ಹಾಗಾದ್ರೆ ದೊಡ್ಡಗೌಡರ ಮುಂದೆ ಸೋಮಣ್ಣ ಅವರ ಅಳಲೇನಾಗಿತ್ತು, ಡೀಟೇಲ್ಸ್ ಈಗ ಬರ್ತಾ ಇದೆ ನೋಡಿ. ರಾಜಕೀಯ ಭವಿಷ್ಯಕ್ಕಾಗಿ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವೆ ಅನ್ನುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಲೋಕಸಭೆ ಟಿಕೆಟ್ ಅನ್ನ ಕೇಳಿದ್ದಾರೆ ಅನ್ನುವಂತಹ ಮಾತು ಕೂಡ ಇದೆ. ಕೆಲ ಕಾಲ ಕೇಳಿದ್ರು, ಬಟ್ ಅದಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಬರಲಿಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಕಡೆಗೆ ಮುಖ ಮಾಡಿದ್ರು ಅನ್ನುವಂತಹ ವಿಚಾರ ಇತ್ತು. ಸೊ ಅದನ್ನು ಹೇಳಿದ್ದಾರೆ, ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಸಹಕಾರ ನನಗೆ ಬೇಕು ಅಂತ ದೇವೇಗೌಡರ ಮುಂದೆ ಕೇಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತುಮಕೂರು ಅಥವಾ ಬೆಂಗಳೂರು ಉತ್ತರದಿಂದ ನನಗೆ ಬೆಂಬಲವನ್ನ ಕೊಡಿ ಅಂತ ಕೇಳೋ ಪ್ರಯತ್ನವನ್ನ ಕೂಡ ಮಾಡಿದ್ದಾರಂತೆ. ನಿಮ್ಮ ಮಾತು ಹೈಕಮಾಂಡ್ ಕೇಳುತ್ತೆ, ನನ್ನ ನೆರವಿಗೆ ಬನ್ನಿ ಅನ್ನುವಂತಹ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮವರಿಂದಲೇ ನನಗೆ ಸೋಲಾಯಿತು ಅಂತ ಈಗಲೂ ಆ ಸೋಲಿನ ನೋವು ಅವರನ್ನ ಕಾಡ್ತಾ ಇರುವುದು ಸ್ಪಷ್ಟವಾಗಿ ಗೊತ್ತಾಯ್ತು. ಬಿಕಾಸ್ ಇಲ್ಲೂ ಆ ವಿಚಾರ ಪ್ರಸ್ತಾಪಕ್ಕೆ ಬಂತು. ಎರಡೆರಡು ಕಡೆ ನಿಲ್ಲಿಸಿ ನನ್ನನ್ನು ಸೋಲಿಸಿದ್ರು, ರಾಜಕೀಯವಾಗಿ ನನ್ನನ್ನು ಕುಗ್ಗಿಸೋ ಪ್ರಯತ್ನ ಆಯಿತು, ನನ್ನ ಶಕ್ತಿಯನ್ನು ಕುಗ್ಗಿಸೋ ಪ್ರಯತ್ನ ಆಯಿತು, ಈಗ ನೋಡಿ ಅಧಿಕಾರನೂ ಕೂಡ ನನಗಿಲ್ಲ, ನನಗೆ ಈ ಥರದ ಪರಿಸ್ಥಿತಿ ಯಾಕೆ ಬಂತು ಅಂತ ಅವರ ನೋವನ್ನು ಮತ್ತೊಮ್ಮೆ ಹೊರ ಹಾಕೋ ಕೆಲಸ ಮಾಡಿದ್ದಾರೆ. ಹೈಕಮಾಂಡ್ ಹೇಳಿದ್ರು ಅಂತ ಇದ್ದ ಕ್ಷೇತ್ರ ಬಿಟ್ಟು ಎಲ್ಲೋ ಹೋಗಿ ನಿಂತ್ಕೊಳ್ಬೇಕಾಯ್ತು. ಹೈಕಮಾಂಡ್ ಮಾತು ಕೇಳಿ ನಾನು ಇವತ್ತು ಈ ಸ್ಥಿತಿಗೆ ಬರುವಂತಾಯ್ತು ಅಂತ ಇಲ್ಲೂ ಕೂಡ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಜೊತೆಗೆ ನನ್ನ ಮಗನ ರಾಜಕೀಯ ಭವಿಷ್ಯ ಕೂಡ ನನಗೆ ಮುಖ್ಯ ಅಂತೆಲ್ಲ ಇಲ್ಲಿ ಮಾತಾಡಿದ್ದಾರೆ. ಇಬ್ಬರ ವಿಚಾರವಾಗಿ ಕೂಡ ಒಂದು ನೆಲೆ ಬೇಕು ಅಂತ ಕೂಡ ಕೇಳ್ಕೊಂಡ ಹಾಗೆ ಕಾಣಿಸ್ತಾ ಇದೆ. ಇದಕ್ಕೆ ಪಾಸಿಟಿವ್ ಆಗಿ ದೇವೇಗೌಡರು ರೆಸ್ಪಾಂಡ್ ಮಾಡಿ ಎಲ್ಲವನ್ನ ಕೂಡ ರಾಷ್ಟ್ರೀಯ ನಾಯಕರ ಜೊತೆಗೆ, ಅಂದ್ರೆ ನಿಮ್ಮ ರಾಷ್ಟ್ರೀಯ ನಾಯಕರ ಜೊತೆಗೆ ನಾನು ಮಾತಾಡ್ತೀನಿ, ಯಾವುದೇ ರೀತಿ ಆ ಥರದ ಡಿಸಿಷನ್ಸ್ ತಗೊಳ್ಬೇಡಿ, ನೀವು ಒಂದು ಅಸೆಟ್ಟು, ಪೊಟೆನ್ಷಿಯಲ್ ಲೀಡರು, ನಿಮ್ಮ ಅಗತ್ಯತೆ ಲೋಕಸಭೆ ಚುನಾವಣೆ ದೃಷ್ಟಿಯಲ್ಲಿ ಬಿಜೆಪಿ ಹಾಗೂ JDSಗೆ ಇದ್ದೇ ಇದೆ ಅನ್ನುವಂತಹ ಸಂದೇಶವನ್ನು ಕೂಡ ಕೊಟ್ಟಿದ್ದಾರಂತೆ. ಸೊ ಈಗಲಾದರೂ ಶಮನ ಆಗುತ್ತಾ ಅಸಮಾಧಾನ ನೋಡಬೇಕು.